ಓಂ ಭೈರವಾಯ ನಮಃ. ಇಂದು ನಾವು ಕೇಳಲಿರುವ ಕಾಲಕ್ಕೂ ಮೀರುವ ಭಯಕ್ಕೂ ಗಡಿಕಟ್ಟುವ ಶಕ್ತಿರೂಪನಾದ ಶ್ರೀ ಕಲಭೈರವ ದೇವರ ಪವಾಡ ಕಥೆ. ಶಿವನ ಮನಸ್ಸು ಶಾಂತ, ಆದರೆ ರೌದ್ರ ರೂಪ ಧರಿಸಿದಾಗ ವಿಶ್ವವೇ ನಡುಗುತ್ತದೆ. ಆ ರೌದ್ರ ರೂಪವೇ ಕಾಲಭೈರವ. ಒಮ್ಮೆ ಬ್ರಹ್ಮ, ವಿಷ್ಣು ಮತ್ತು ಶಿವನು ಯಾರು ಶ್ರೇಷ್ಠ ಎಂಬ ವಿಚಾರದಲ್ಲಿ ಸಂವಾದ ಕೇಳಿದರು. ಬ್ರಹ್ಮದೇವನು ಸ್ವಯಂನನ್ನು ಶ್ರೇಷ್ಠನೆಂದು ತಿಳಿದು ಅಹಂಕಾರದಿಂದ ಶಿವನ ನಿಂದನೆ ಮಾಡಿದನು. ಇದನ್ನು ಸಹಿಸಲು ಸಾಧ್ಯವಾಗದ ಶಿವನು ತಮ್ಮ ಜಟೆಯಲ್ಲಿ ಉಂಟಾದ ಜ್ವಾಲೆಯಿಂದ ಕಾಲಭೈರವನನ್ನು ಪ್ರಚಂಡ ರೂಪದಲ್ಲಿ ಹೊರಹೊಮ್ಮಿದರು. ಕಾಲ ನಿಯಂತ್ರಕ, ಧರ್ಮದ ರಕ್ಷಕ, ಭಕ್ತರ ಪ್ರಾಣರಕ್ಷಕ, ಅದೃಶ್ಯ ಶಕ್ತಿಯ ನಿಯಂತ್ರಕನಾಗಿ ಕಾಲಭೈರವ ಅವತರಿಸಿದರು. ಅವರ ಕೈಯಲ್ಲಿ ತ್ರಿಶೂಲ, ಗರ್ಭದಲ್ಲಿ ಕಾಲಗ್ನಿ ಮತ್ತು ಮುಖದಲ್ಲಿ ಕೋಪದ ತೇಜಸ್ಸು. ಶಿವನ ಆಜ್ಞೆಯಂತೆ ಬ್ರಹ್ಮನು ಶಿವನನ್ನು ನಿಂದಿಸಿದ ಕಾರಣಕ್ಕೆ ಕಾಲಭೈರವನು ಆ ಕ್ಷಣವೇ ಬ್ರಹ್ಮನ 5ನೇ ತಲೆ ಕತ್ತರಿಸಿದರು. ಆದರೆ ಬ್ರಹ್ಮಹತ್ಯೆ ದೋಷ ಅವರ ಮೇಲೆ ಬಿತ್ತು. ಕಾಲಭೈರವನನ್ನು ಯಾವ ದೇವಾಲಯವೂ ಯಾವ ಊರಿನವರು ಸ್ವೀಕರಿಸಲಿಲ್ಲ. ಈ ಪಾಪದಿಂದ ಮುಕ್ತಿಯಾಗಲು ಕಾಲಭೈರವನು ಬ್ರಹ್ಮನ ತಲೆಯನ್ನು ಕೈಯಲ್ಲಿ ಹಿಡಿದು ಕಾಲಕ್ಕೆ ಕ್ಷೇತ್ರಾಂತರ ಮಾಡುತ್ತಾ ತಪಸ್ಸು ಮಾಡಿದನು. ಹೀಗೆ ಸಂಚಾರ ಮಾಡುತ್ತಾ ಪವಿತ್ರ ಕಾಶಿ ಕ್ಷೇತ್ರಕ್ಕೆ ಬಂದಾಗ ಕಾಲಭೈರವನ ಕೈಯಲ್ಲಿದ್ದ ಬ್ರಹ್ಮನ ತಲೆ ಭೂಮಿಗೆ ಬಿದ್ದೋಯ್ತು. ಅಲ್ಲಿ ಅವನು ಬ್ರಹ್ಮಹತ್ಯೆ ದೋಷದಿಂದ ಮುಕ್ತನಾದನು. ಶಿವನು ಕಾಲಭೈರವನನ್ನು ಕಾಶಿಯ ರಕ್ಷಕ ದೇವರನ್ನಾಗಿ ಘೋಷಿಸಿದನು. ಆ ದಿನದಿಂದ ಇಂದಿನವರೆಗೆ ಶ್ರೀ ಕಾಲಭೈರವನು ಕಾಶಿನಗರದ ರಕ್ಷಕನಾಗಿ ನಿರಂತರ ನಿಂತಿರುವರು. ದೇವಾಲಯದ ಬಾಗಿಲುಗಳು ರಾತ್ರಿಯಲ್ಲಿ ಮುಚ್ಚಿದರೂ ಕಾಲಭೈರವ ದೇವರ ಸನ್ನಿಧಿ ಯಾವತ್ತೂ ಮುಚ್ಚುವುದಿಲ್ಲ. ಇಂದಿಗೂ ಕಾಶಿಯಲ್ಲಿ ವಿಶ್ವನಾಥನ ದರ್ಶನಕ್ಕಿಂತ ಮೊದಲು ಕಾಲಭೈರವನ ದರ್ಶನ ಮಾಡಲು ಭಕ್ತರು ಬರುವರು. ಕಾಲಭಯದಿಂದ ಮುಕ್ತಿಗೊಳ್ಳಲು ಭಕ್ತರು ಕಾಲಭೈರವನ ಆರಾಧನೆ ಮಾಡುತ್ತಾರೆ. ಕಾಲ ಅನ್ನುವುದು ಕಾಲಭೈರವನಿಗೆ ಆಜ್ಞಾಪಾಲಕ. ಕಾಲವನ್ನು ನಿಭಾಯಿಸುವ ಶಕ್ತಿಯೇ ಕಾಲಭೈರವ. ಅಂದರೆ ನಿಮ್ಮ ಸಮಯವನ್ನು ಇವರು ನಿಯಂತ್ರಿಸುತ್ತಾರೆ. ನೀವು ಕಾಲಪಾಲನೆ ಮಾಡಿದರೆ ಕಾಲಭೈರವನ ಅನುಗ್ರಹ ಖಂಡಿತ ಸಿಗುತ್ತದೆ. ಕಾಲಭೈರವನ ವಾಹನ ಶ್ವಾನ. ನಾಯಿಗೆ ಆಹಾರ ನೀಡುವುದು ಕಾಲಭೈರವನ ಆರಾಧನೆಯ ಒಂದು ಭಾಗ. ಮನೆಗೆ ಬಂದ ಶ್ವಾನವನ್ನು ಹೊರಹಾಕದೆ ಗೌರವದಿಂದ ನೋಡಬೇಕೆಂಬ ಸಂದೇಶವಿದೆ. ಜೀವನದಲ್ಲಿ ಭಯವಿದ್ದರೆ ಕಾಲಭೈರವನನ್ನು ನೆನೆಸಿರಿ. ಸಮಯ ನಿಮ್ಮ ವಿರುದ್ಧವಾಗಿದ್ದರೆ ಕಾಲಭೈರವನ ಶರಣಾಗಿರಿ. ಓಂ ಶ್ರೀ ಕಾಲಭೈರವಾಯ ನಮಃ.